ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅನಿತಾ ಮಹಿ ಯೂಟ್ಯೂಬ್ ಚಾನಲ್. ನಾನಿವತ್ತು ನಮ್ಮ ಮನೇಲಿ ನಮ್ಮಮ್ಮ ಮಾಡೋ ಒಬ್ಬಟ್ಟು ಸಾಂಬಾರು ಥರ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ತುಂಬಾ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗೂ ಸಹ ಇರುತ್ತೆ. ಈ ರೀತಿ ಮಾಡಿದ್ರೆ ಮಾತ್ರ ಮನೇಲಿ ಪ್ರತಿಯೊಬ್ಬರು ತಿಂತಾರೆ, ಅಷ್ಟು ಟೇಸ್ಟಿಯಾಗಿ. ಆಲ್ಮೋಸ್ಟ್ ಒಬ್ಬಟ್ಟು ಸಾಂಬಾರು ಅಂದರೆ ಯಾರಿಗೆಲ್ಲ ಇಷ್ಟ ಆಗಲ್ಲ ಹೇಳಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ಹಾಗಾಗಿಬಿಟ್ಟು ಈ ರೀತಿನೂ ಒಂದ್ಸರಿ ಟ್ರೈ ಮಾಡಿ. ಬೇರೆ ಥರ ಎಲ್ಲ ಒಬ್ಬಟ್ಟು ಸಾಂಬಾರು ಮಾಡಿರ್ತೀರ, ಬಟ್ ಈ ರೀತಿ ಒಬ್ಬಟ್ಟು ಸಾಂಬಾರು ಮಾಡಿರೋದಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ಇದು ನನ್ನ ಅಮ್ಮನ ರೆಸಿಪಿ. ಹಾಗಾಗಿಬಿಟ್ಟು ಹಾಗೆ ನನ್ನ ಚಾನಲ್ನ ಸಹ ಲೈಕ್ ಮಾಡಿ, ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ. ಹಾಗೆಯೇ ಇಂಪಾರ್ಟೆಂಟು ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಮತ್ತು ಈ ಸಾಂಬಾರು ಸಹ ಯಾರೂ ಮಾಡಿರೋಕ್ಕಾಗೋದಿಲ್ಲ, ಯಾಕಂದರೆ ಇದು ತಿಳಿಸಾರು ಅಂತ ಕಾಣಿಸ್ಬೋದು. ಬಟ್ ಇದನ್ನು ನಾನು ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತಂದರೆ, 1/2 ಟೇಬಲ್ ಸ್ಪೂನ್ ಅಷ್ಟು ಮೆಣಸು ಹಾಕಿದ್ದೀನಿ. ಮೆಣಸನ್ನ ಹುರ್ಕೋಬೇಕು, ಅದು ಹುರ್ಕೊಂಡಿದ್ದಾಯಿತು. ಇವಾಗ ಜೀರಿಗೆ 1.5 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಜೀರಿಗೆ ಇದನ್ನು ಸಹ ಹುರ್ಕೊಂಡಿದ್ದಾಯಿತು. ನೆಕ್ಸ್ಟು ಸಾಸಿವೆ 1 ಸ್ಪೂನ್ ತೊಗೊಂಡಿದ್ದೀನಿ. ಒಂದೇ ಸ್ಪೂನ್ ಸಾಕು, ಜಾಸ್ತಿ ಬೇಡ. ಅದನ್ನು ಸಹ ಹುರ್ಕೋಬೇಕು, ಚಟಪಟ ಅನ್ನಬೇಕು, ಅಲ್ಲಿವರೆಗೂ ಹುರ್ಕೊಳ್ಳಿ. ಮತ್ತು ಸೀಸಕ್ಕೆ ಹೋಗ್ಬಾರ್ದು, ಅದೇನಾದರೂ ಸೀದೋಯ್ತು ಅಂದರೆ ಚೆನ್ನಾಗಿರಲ್ಲ ಸಾಂಬಾರು. ಹಾಗಾಗಿ ಇವಾಗ ಇದಿಷ್ಟನ್ನು ಸಹ ಮಿಕ್ಸಿ ಮಾಡ್ಕೋಬೇಕು ನುಣ್ಣಗೆ. ಮತ್ತು ನಾನು ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು ತೊಗೊಂಡಿದ್ದೀನಿ. ಅದನ್ನು ನಾವು ಆಲ್ರೆಡಿ ಬಸ್ತಿಟ್ಕೊಂಡಿರ್ತೀವಲ್ವ ಒಬ್ಬಟ್ಟು ಸಾಂಬಾರು, ಅದರಲ್ಲಿ ನೆನಾಕ್ತಾ ಇದ್ದೀನಿ. ನೆಕ್ಸ್ಟು ನಾನು ಇವಾಗ ಆಲ್ರೆಡಿ ನಾನು ಪಾತ್ರೆ ಇಟ್ಟಿದ್ದೆ. ಹಾಗಾಗಿಬಿಟ್ಟು ಇವಾಗ ಸ್ವಲ್ಪ ಆಯಿಲ್ ಹಾಕ್ಕೊಂಡೆ. ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಸಾಸಿವೆ ಸಹ ಹಾಕ್ಕೊಂಡಿದ್ದೀನಿ. ಆಮೇಲೆ ಇದು ಮೇನ್ ಇಂಪಾರ್ಟೆಂಟು ಸಾಂಬಾರಿಗೆ ಬೆಳ್ಳುಳ್ಳಿ. ಸೊ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು. ನಾನು ಒಂದು 3/4 ಬೌಲಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೆ. ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 5 ಆದರೆ ಸಾಕು. ಮತ್ತು ಒಣಮೆಣ್ಸಿನ್ಕಾಯಿ ಸಹ ಒಂದು 6ರಿಂದ 7 ತೊಗೊಂಡಿದ್ದೀನಿ. ಅದನ್ನು ಸಹ ಚಿಕ್ಕದಾಗಿ ಈ ರೀತಿ ಮುರ್ಕೊಂಡಿದ್ದೆ ನಾನು. ಅದನ್ನು ಎರಡನ್ನೂ ಒಗ್ಗರಣೆಗೆ ಹಾಕ್ಬಿಡಬೇಕು. ಮತ್ತು ಇನ್ನೊಂದೇನು ಅಂತಂದರೆ, ಮೆಣಸಿನ್ಕಾಯಿ ಏನಕ್ಕೆ ಕಡಿಮೆ ಹಾಕಿದ್ದು ಅಂದರೆ, ನಾವು ಮೆಣಸು ಹಾಕಿರ್ತೀವಲ್ಲ, ಖಾರ ಆಲ್ರೆಡಿ ಅದರಲ್ಲೇ ಇರುತ್ತೆ. ಮತ್ತು ಇವಾಗ ಇದನ್ನು ಹಾಕ್ತಾಯಿದ್ದೀನಿ, ಕರ್ಬೇವಿನ ಸೊಪ್ಪು ಸಹ ನೀಟಾಗಿ ರೋಸ್ಟ್ ಮಾಡ್ಕೋಬೇಕು. ಈರುಳ್ಳಿ ಸಹ 4ರಿಂದ 5 ಕಟ್ ಮಾಡಿ ಇಟ್ಕೊಂಡಿದ್ದೆ ಚಿಕ್ಕದಾಗಿಯೇ, ಅದನ್ನು ಸಹ ಹಾಕ್ಕೊತಾ ಇದ್ದೀನಿ ಇವಾಗ. ಇದಕ್ಕೆ ಯಾವುದೇ ರೀತಿ ನೀವು ಖಾರದ ಪುಡಿ ಏನೂ ಹಾಕೋದೇ ಬೇಡ, ಅಷ್ಟು ಟೇಸ್ಟ್ ಬರುತ್ತೆ. ಖಾರ ಸಹ ಹಾಗೇ ಇರುತ್ತೆ. ಮತ್ತು ನಾವು ಆಗಲೇ ಮಿಕ್ಸಿಗೆ ಹಾಕೋದಕ್ಕೆ ತೋರಿಸಿದ್ನಲ್ವ, ಅದು ಸಹ ನಾನು ಆಲ್ರೆಡಿ ರುಬ್ಬಿಟ್ಕೊಂಡಿದ್ದೆ. ಈ ರೀತಿ ನುಣ್ಣಗಿರುತ್ತೆ, ಅಷ್ಟು ನುಣ್ಣಗಾದರೆ ಸಾಕು. ಅದನ್ನು ಸಹ ಇವಾಗ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಬೇಕು. ನಾನು ಇದಕ್ಕೆ ಮೆಂತ್ಯಕಾಳು ಹಾಕಿಲ್ಲ, ನೀವು ಮೆಂತ್ಯಕಾಳನ್ನ ಆ್ಯಡ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಮಿಕ್ಸ್ ಮಾಡಿದ್ದಾದಮೇಲೆ ಕಾಯಿ ತುರಿ ಸಹ ನಾನು ಒಂದು 3/4 ಬೌಲಷ್ಟು ತೊಗೊಂಡಿದ್ದೆ. ಅದನ್ನು ಸಹ ಈಗಲೇ ಹಾಕ್ಕೊತಾ ಇದ್ದೀನಿ. ಇವಾಗ ಇದನ್ನು ಸಹ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಎಣ್ಣೆಲೇ ರೋಸ್ಟ್ ಆಗಬೇಕು. ಒಂದು ಚಿಟಿಕೆ ಅಷ್ಟು ಅರಿಶಿನ ಹಾಕ್ಕೊಂಡ್ರು ಓಕೆ, ಬಟ್ ನಾನು ಇದಕ್ಕೆ ಅರಿಶಿನ ಹಾಕಿಲ್ಲ. ಮತ್ತು ನಾವು ಬಸ್ತಿಟ್ಕೊಂಡಿರ್ತೀವಲ್ಲ ಒಬ್ಬಟ್ಟು ಸಾಂಬಾರು, ಅದನ್ನು ಸಹ ಇವಾಗ ಹಾಕ್ತಾ ಇದ್ದೀನಿ ನಾನು ಆಲ್ರೆಡಿ. ಮತ್ತು ಹುಣಸೆಹಣ್ಣು ಸೈಡಲ್ಲಿ ಇಟ್ಟಿದ್ದೆ ಅಲ್ವಾ ನೆನಾಕ್ಬಿಟ್ಟು, ಇದನ್ನು ಮಿಕ್ಸಿ ಆದರೂ ಮಾಡ್ಕೋಬೋದು. ಇಲ್ಲ ನಾವು ಹಾಗೆ ಕೈಯಲ್ಲಿ ಕಿವುಚ್ಕೊಂಡ್ಬಿಟ್ಟು ರಸ ಹಾಕ್ತೀವಿ ಅಂದರೂ ಓಕೆ, ಬಟ್ ನಾನು ಕೈಯಲ್ಲೇ ಕಿವುಚ್ಬಿಟ್ಟು ರಸ ಹಾಕಿರೋದು. ಮತ್ತು ಇದಕ್ಕೇ ಸ್ವಲ್ಪ ಕೊತ್ತಂಬರಿ ಸಹ ಹಾಕಬೇಕು. ಈಗಲೇ ಹಾಕ್ಬಿಟ್ಟು ಕುದಿಯೋದಕ್ಕೆ ಬಿಡಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಡಿ ಫ್ರೆಂಡ್ಸ್. ಇವಾಗ ಕುದಿಯೋದಕ್ಕೆ ಬಿಟ್ಬಿಡಬೇಕು, ತುಂಬ ಕುದಿಬೇಕದು ಚೆನ್ನಾಗಿ. ಅದು ಕುದ್ದಿದ್ದಾದಮೇಲೆ ಆಲ್ರೆಡಿ ಇವಾಗ ಕುದೀತಾ ಇದೆ ಸಾಂಬಾರು. ಇನ್ನು 2-3 ಮಿನಿಟ್ಸ್ ಒಳಗಡೆ ನಾವು ಸ್ಟವ್ ಆಫ್ ಮಾಡ್ತೀವಿ ಅನ್ನೋ ಮೂಮೆಂಟಲ್ಲಿ ಹಾಕಿದ್ರೂ ಸಾಕು. ನುಗ್ಗೆಕಾಯಿ ಬೇಗ ಬೆಂದೋಗ್ಬಿಡತ್ತೆ. ನೋಡ್ತಾ ಇದ್ದೀರಲ್ಲ, ಆಲ್ರೆಡಿ ಆಗಿದೆ. ಇವಾಗ ನೋಡಿ ಯಾವ ರೀತಿ ಕಾಣಿಸ್ತಿದೆ ಅಂತ. ಆದರೆ ಟೇಸ್ಟ್ ಮಾತ್ರ ತುಂಬ ಹಲ್ಟಿಯಾಗಿದೆ. ಐ ಹೋಪ್ ನನ್ನ ವಿಡಿಯೋ ಎಲ್ಲ ನಿಮ್ಗೆ ತುಂಬ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ. ಪ್ಲೀಸ್ ನಂಗೆ ಸಪೋರ್ಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಪ್ಲೀಸ್ ಸಪೋರ್ಟ್ ಮೀ ಆಲ್.